ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ನೀವು ಹೇಗಿದ್ದೀರಾ ಅಂತ ಆ್ಯಸ್ ಯೂಶ್ವಲ್ ನಂಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ತಿಳಿಸ್ಬಿಡಿ. ಆ್ಯಂಡ್ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ಆಂಧ್ರನಲ್ಲಿ ಪಚಡಿ ಅಂತ ಮಾಡ್ತಾರೆ. ನಾನು ನಿಮ್ಗೆ ಆಲ್ರೆಡಿ ತಮಿಳಿನಲ್ಲಿ ಹೇಳಿದ್ದೀನಲ್ಲ, ಟೊಮೆಟೊ ಪಚಡಿ ಅಂತ. ಹಂಗಂದರೆ ಏನು ಅಂತ ಎಲ್ಲರಿಗೂ ಡೌಟ್ ಆಗ್ತಿದೆಯಾ? ಟೊಮೆಟೊ ಪಚಡಿ ಅಂದರೆ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ನನಗೂ ಗೊತ್ತಿಲ್ಲ. ಮೇ ಬಿ ಜಸ್ಟ್ ಲೈಕ್ ಪಿಕಲ್ ಅಂತ ಅನ್ಕೋಬೋದು, ಬಟ್ ಪಿಕಲ್ ಅಲ್ಲ, ಪಿಕಲ್ ಥರ ಸ್ಟೋರ್ ಮಾಡ್ಬೋದು ನಾವು ಇದನ್ನು ರೆಡಿ ಮಾಡಿಟ್ಕೊಂಡು. ಆ್ಯಂಡ್ ಪಿಕಲ್ ಅಂದರೆ ನಂಚ್ಕೊಳ್ಳೋಕೆ ಮಾತ್ರ ಆಗುತ್ತಲ್ವಾ, ಇದು ಟೊಮೆಟೊಯಿಂದ ಏನು ಯೂಸು ಅಂತ ಅನ್ಕೋತಿದ್ದೀರಾ? ಹಂಗೇನೂ ಅಲ್ಲ. ಚಪಾತಿಗೆ, ದೋಸೆಗೆ, ಅನ್ನಕ್ಕೆ, ಈವನ್ ರೈಸ್ಗೆ, ಕರ್ನಾಟಕದಲ್ಲಿ ಮುದ್ದೆ ಫೇಮಸ್ ಅಲ್ವಾ, ಮುದ್ದೆಗೂ ಸಹ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಹೇಗೆ ಮಾಡೋದು ಅಂತ ನೋಡೋಣ. ಬಟ್ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೆಟೊಸ್ ತೊಗೊಂಡಿದ್ದೀನಿ. ಅರೌಂಡ್ 1 kg ಅಷ್ಟು 1 kg ಅಷ್ಟು ಟೊಮೆಟೊಸ್ನ ವಾಶ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಬಟ್ ಇದನ್ನು ಸ್ಟೋರ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಸ್ಟೋರ್ ಮಾಡೋದಕ್ಕೋಸ್ಕರ ನಾವು ಇದರಲ್ಲಿ ತೇವ ಇಟ್ಕೋಬಾರ್ದು. ನೀಟಾಗಿ ಒಂಚೂರು ತೇವ ಇಲ್ದಂಗೆ ಎಲ್ಲ ಟೊಮೆಟೊಸ್ನ ಹೊರಿಸ್ಕೋತಿದ್ದೀನಿ. ತೇವ ಎಲ್ಲನೂ ತೇವ ಇತ್ತು ಅಂದರೆ ಹಾಳಾಗಿಬಿಡುತ್ತೆ, ಬೇಗ ಸ್ಟೋರ್ ಮಾಡೋಕ್ಕಾಗಲ್ಲ. ಮಾಡಿ ಆಯಿತು. ನಾನು ಇಂಥ ಸಣ್ಣಗೆಲ್ಲ ನಾನು ತೋರಿಸಿದ್ನಲ್ಲ, ಹೀಗೆ ದಪ್ಪಗೆ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಅರೌಂಡ್ ಒಂದು 5 to 6 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಸ್ಟವ್ ಹಚ್ಚಿದ್ದೀನಿ. ಆಯಿಲ್ ಒಂಚೂರು ಬಿಸಿ ಆಗಿದೆ. ಈಗ ಈ ಟೊಮ್ಯಾಟೋಸ್ನ ಇದರಲ್ಲಿ ಹಾಕ್ಬಿಡ್ತೀನಿ. ಟೊಮ್ಯಾಟೋಸ್ ಇದ್ರಲ್ಲಿ ಹಾಕಿದ್ದೀನಿ. ಒಂದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. ನಾನು ಹಾಕಿದ್ರೆ ಮೇ ಬಿ ಈ ಕಪ್ ತುಂಬೋದು. ಈ ಕಪ್ ತುಂಬುತ್ತೆ. ಇಷ್ಟಾಗುತ್ತೆ, ಇಷ್ಟು ಮಾತ್ರ. 1 kg ಅಷ್ಟು ಟೊಮೆಟೊಗೆ ಇಷ್ಟು ಹುಣಸೆಹಣ್ಣು. ಅದು ಫಾರಮ್ ಆದರೆ, ನಾಟಿ ಟೊಮೆಟೊ ಆದರೆ ಹುಳಿ ಇರುತ್ತೆ. ಸೊ ನೀವು ಇನ್ನೂ ಕಮ್ಮಿ ತೊಗೊಳೋದು ಬೆಟರ್. 10 minutes ಆಗಿದೆ. ಇದು ತೆಗಿತಿದ್ದೀನಿ ನಾನು. ಟೊಮೆಟೊಸ್ ಆಲ್ಮೋಸ್ಟ್ ಹೀಗೆ ಬಂದಿದೆ. ಒಂದ್ಸಲ ಎಲ್ಲ ತಳ ಹಿಡಿದಂಗೆ ನೀಟಾಗಿ ಕಲಿಸ್ಬಿಟ್ಟು ನಾನಿಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಹುಣಸೆಹಣ್ಣು ಇದರಲ್ಲಿ ಹಾಕ್ಬಿಡ್ತೀನಿ. ಇದಕ್ಕೆ ಇನ್ನೊಂದು 5 minutes ಬೇಕು. 5 minutes ಇದು ಹೀಗೆ ಬಾಯ್ಲ್ ಆಗೋಷ್ಟರಲ್ಲಿ ನಾವು ಮಿಕ್ಕಿದ ಐಟಮ್ಸ್ ರೆಡಿ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಂಡು ಇದರಲ್ಲಿ ಅರ್ಧಕ್ಕಿಂತ ಇನ್ನೂ ಕಮ್ಮಿನ ಒಂದು 1/4 ಕಪ್ ಅಷ್ಟು ಮೆಂತ್ಯ ತಗೋತಿದ್ದೀನಿ. ಆ್ಯಂಡ್ ಒಂದು 1/4 ಕಪ್ ಅಷ್ಟು, ಕಾಲ್ಗಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಕಪ್ಪಷ್ಟು ಸಾಸಿವೆ ತಗೋತಿದ್ದೀನಿ. ಸೊ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು. ಈ ಕಡೆ ಇದಾಗಿದೆ, ಕೆಸಿದು ಸಾಕು. ಆಫ್ ಮಾಡಿಬಿಡ್ತೀನಿ. ಸ್ವಲ್ಪ ತಣ್ಣಗಾಗಬೇಕಲ್ಲ ರುಬ್ಬಕ್ಕೆ. ಸೊ ಆಫ್ ಮಾಡಿ ಹಿಂಗೆ ಓಪನಲ್ಲಿ ಇಟ್ಬಿಡ್ತೀನಿ. ತಣ್ಣಗಾಗಲಿದೆ ಈಗ. ಒಂದು ಅಷ್ಟರಲ್ಲಿ ಇದೆಲ್ಲ ಪುಡಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇದು ಕೂಡ ಆಗಿದೆ. ಆಫ್ ಮಾಡ್ಕೊಂಡು ಇದನ್ನು ಫಸ್ಟ್ ಪುಡಿ ಮಾಡ್ಕೊಂಬಿಡ್ತೀನಿ.
ಸೊ ಇದು ಪುಡಿ ಆಗಿದೆ. ನಾನಿಲ್ಲಿ 1 ಕಪ್ಪಷ್ಟು ಬೆಳ್ಳುಳ್ಳಿ ತೊಗೊಂಡು ಅದನ್ನೊಂಚೂರು ಬಿಸಿ ಮಾಡಿಕೊಂಡು ಆಮೇಲೆ ರುಬ್ಬಕ್ಕೆ ಹಾಕೋತೀನಿ. ಯಾಕೆ ಅಂತಂದರೆ ಇದು ಸ್ಟೋರ್ ಮಾಡ್ಬೋದು, ನೀವು ಹಾಗೆ ಇಟ್ಟರು ಒಂದು 2 ಮಂತ್ಸ್ ಇರುತ್ತೆ, ಫ್ರಿಜ್ಜಲ್ಲಿಟ್ಟರೆ ಒಂದು 5 to 6 ಮಂತ್ಸ್ ಇಟ್ಕೋಬೋದು. ಸೊ ಇದರಲ್ಲಿ ಬಿಡಿಸಿರೋ ಬೆಳ್ಳುಳ್ಳಿ ಮತ್ತು ಅದರಲ್ಲೆಲ್ಲ ಒಂದು ಸ್ವಲ್ಪ ತೇವ ಇರುತ್ತಲ್ವ, ಆ ತೇವಕ್ಕೆ ಕೆಟ್ಟೋಗ್ಬಿಡತ್ತೆ. ನಿಮ್ಗೆ ಬೇಕಾದರೆ ಬಿಸಿಲಲ್ಲಿ ಒಂದು ಹಾಕ್ಕೋಬೋದು, ಇಲ್ಲಾಂದರೆ ಈ ಥರನೂ ಡ್ರೈ ರೋಸ್ಟ್ ಮಾಡ್ಕೋಬೋದು. ಫ್ರೈ ಅಂತಲ್ಲ, ತೇವ ಆರೋಷ್ಟು ಮಟ್ಟಿಗೆ ಅಷ್ಟೆ. ಅಷ್ಟೆ ಸಾಕು. ಇದೆಲ್ಲ ನಾನು ಈ ಜಾರ್ಗೆ ಹಾಕ್ತಿದ್ದೀನಿ. ಆ್ಯಂಡ್ ನಾವಿಲ್ಲಿ ಏನು ಬೇಯಿಸ್ಕೊಂಡಿದ್ದೀವಿ ಇದನ್ನು ಹಾಕ್ಕೋಬೇಕು. ಇಲ್ಲಿ ನಾನು ಬಾಯ್ಲ್ ಮಾಡಿರೋದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ಬಾಯ್ಲ್ ಮಾಡಿರೋದನ್ನು ಮತ್ತು ಇಲ್ಲನ್ನೆಲ್ಲ ಬೆಳ್ಳುಳ್ಳಿ ಎಲ್ಲನೂ ಇದನ್ನೆಲ್ಲ 2 ಸಲಕ್ಕೆ ಮಾಡ್ಕೊಂಡಿದ್ದೀನಿ, ಒಂದೇ ಸಲಕ್ಕೆ ಆಗಲಿಲ್ಲ. ಎಲ್ಲ ಒಂದು ಕಪ್ಪಿಗೆ ಹಾಕೋತೀನಿ. ನಾನು ಇದನ್ನೆರಡೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, 2 ಸಲ ರುಬ್ಕೊಂಡಿದ್ದೀನಿ ಸಹ. ಜಾರ್ಗೇನು ನೀರೆಲ್ಲ ಹಾಕಿ ಬಗ್ಗಿಸ್ಕೋಬಾರ್ದು, ಯಾಕೆಂದರೆ ನಾವು ಟೊಮ್ಯಾಟೊನಲ್ಲಿನೇ ನೀರಿದ್ರೆ ಅದು ಕೆಟ್ಟೋಗ್ಬಿಡುತ್ತೆ ಅಂತಂದ್ಬಿಟ್ಟು ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಗಾರ್ಲಿಕ್ಸ್ನೆಲ್ಲನೂ ಡ್ರೈ ಮಾಡಿ ಹೊರಿಸ್ಕೊಂಡು ಎಲ್ಲ ಮಾಡಿಕೊಂಡು ಹಾಕೋತಿದ್ದೀವಲ್ಲ. ಇಫ್ ಇನ್ ಕೇಸ್ ನಾವು ನೀರು ಹಾಕೊಂಡು ಬಗ್ಗಿಸ್ಕೊಂಡ್ವಿ ಅಂತಂದರೆ ಕೆಟ್ಟೋಗ್ಬಿಡುತ್ತೆ, ಇರಲ್ಲ, ನಾವು ತುಂಬ ದಿನ ಇಟ್ಕೊಳಕ್ಕಾಗಲ್ಲ ಅದನ್ನು. ಇದಕ್ಕೆ ಒಂಚೂರು ಉಪ್ಪು ಮತ್ತು ಖಾರ ಆ್ಯಡ್ ಮಾಡ್ತೀನಿ. ಚಿಲ್ಲಿ ಪೌಡರು, ಖಾರ ನೀವೆಷ್ಟು ಖಾರ ತಿಂತೀರಾ ಅನ್ನೋದ್ರ ಮೇಲೆ ನೀವು ಹಾಕ್ಕೋಬೋದು. ನಮ್ಮ ಮನೇಲಿ ಯೂಶ್ವಲಿ ಖಾರ ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ ನಾನು 3 ಫುಲ್ ಸ್ಪೂನ್ಸ್ ಖಾರ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿಕೊಂಡು ನಾನು ಮತ್ತೆ ಆ್ಯಡ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡು ನೋಡ್ಕೊಂಡು ಆ್ಯಡ್ ಮಾಡ್ಕೋತೀನಿ. ಆ್ಯಕ್ಚುಲಿ ಸಾಕಾಗ್ತಿಲ್ಲ, 3 ಸ್ಪೂನ್ಸ್ ಖಾರ ಇಲ್ಲ. ನಾನು ಇದಕ್ಕೆ ಇನ್ನೂ 1-2 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ಇದರಲ್ಲಿ ಸಾಸಿವೆ ಮತ್ತು ಮೆಂತ್ಯ ಹಾಕಿದ್ವಲ್ಲ, ನಿಮಗೆ ಅದ್ರದ್ದು ಫ್ಲೇವರ್ ಜಾಸ್ತಿ ಬರಬಾರ್ದು ಆ್ಯಂಡ್ ಮೆಂತ್ಯಕ್ಕೆ ಸಾಸಿವೆ ಸ್ಮೆಲ್ ಜಾಸ್ತಿ ಬರಬಾರ್ದು ಅನ್ನೋದಿದ್ರೆ ನೀವೊಂದು ಕಮ್ಮಿ ಹಾಕೋಬೋದು. ಅದನ್ನು ಒಂದು ಚೂರು ಹಾಕೋಬೋದು. ಎಕ್ಸಾಂಪಲ್ ನಾನು ಅದನ್ನ 1/4 ಕಪ್ ಆ್ಯಡ್ ಮಾಡ್ಕೊಂಡೆ. ಬದ್ಲಿಗೆ ನೀವು 1 ಸ್ಪೂನ್ 2 ಸ್ಪೂನ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ 1 ಸ್ಪೂನ್ ದೊಡ್ಡ ಸ್ಪೂನ್ ಟೇಬಲ್ ಸ್ಪೂನ್ ಸೈಜ್ದು ಆ್ಯಡ್ ಮಾಡ್ಕೋಬೋದು. ನಾನು ಆ್ಯಡ್ ಮಾಡಿದಷ್ಟು ಆ್ಯಡ್ ಮಾಡಿದ್ದೀರಾ ಅಂತಂದರೆ ಅದ್ರದ್ದು ಫ್ಲೇವರ್ ಜಾಸ್ತಿ ಬರುತ್ತೆ ಆ್ಯಂಡ್ ಸ್ಮೆಲ್ ಜಾಸ್ತಿ ಬರುತ್ತೆ. ಒಬ್ಬೊಬ್ರಿಗೆ ಅದು ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಸೊ ನಿಮ್ಗೆ ಯಾವ ಥರ ಅದ್ರದ್ದು ಫ್ಲೇವರ್ ಜಾಸ್ತಿ ಬೇಡ ಅನ್ನೋದಿದ್ರೆ ಅದು ಡಾಮಿನೇಟ್ ಮಾಡುತ್ತೆ ಆ್ಯಕ್ಚುಲಿ ಫ್ಲೇವರು. ಅದು ಡಾಮಿನೇಟ್ ಆಗೋದು ಬೇಡ ಅನ್ನಂಗಿದ್ರೆ ಅದನ್ನ ಕಮ್ಮಿ ಮಾಡ್ಕೊಳ್ಳಿ. ಅದು ಡಾಮಿನೇಟ್ ಆದ್ರೆ ಓಕೆ ಅನ್ನಂಗಿದ್ರೆ ನಾನು ಹಾಕ್ದಷ್ಟು ಹಾಕ್ಕೊಬೋದು. ನಾನು ಸಾಲ್ಟ್ ಹಾಕ್ತಿದ್ದೀನಿ. ಫುಲ್ಲಾಗಿ 3.5 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಅದು 1-2 ದಿನ ಇಡ್ತಾ ಆ್ಯಕ್ಚುಲಿ ಇದನ್ನು ಸ್ಟೋರ್ ಮಾಡಿದ್ರೆ ಒಂದು ಸ್ವಲ್ಪ ದಿನಕ್ಕೆ ಹೋಗ್ತಾ ಅದು ಉಪ್ಪು ಮತ್ತು ಖಾರ ಎರಡೂ ಕಮ್ಮಿ ಆಗ್ಬಿಡುತ್ತೆ. ನಾವು ಮಾಡಿದ ತಕ್ಷಣ ಇರೋವಂಥ ಇದು 1-2 ದಿನಕ್ಕೆ ಕಮ್ಮಿ ಆಗುತ್ತೆ. ಆ್ಯಕ್ಚುಲಿ ಉಪ್ಪು ಕಮ್ಮಿ ಆಗುತ್ತೆ, ಖಾರನೂ ಕಮ್ಮಿ ಆಗುತ್ತೆ. ಆ್ಯಂಡ್ ನೀವು ಎಷ್ಟು ಹುಳಿ ಹಾಕ್ತಿದ್ದೀರಾ ಅನ್ನೋದ್ರ ಮೇಲೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಈಗ ಒಂಚೂರು ಉಪ್ಪು ಖಾರ ಜಾಸ್ತಿನೇ ಇರಲಿ, ಹೇಳೋದೆಲ್ಲ ಕಮ್ಮಿ ಆಗುತ್ತೆ ಅಂತ. ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಈ ಥರ ಬಂದಿದೆ. ನಾವೀಗ ಇದನ್ನು ಒಗ್ಗರಣೆಗೆ ಹಾಕಬೇಕು. ಒಗ್ಗರಣೆಗೆ ಹಾಕೋಕ್ಕೆ ನಮಗೆ ಬೆಳ್ಳುಳ್ಳಿ, ಒಣಗಿರೋ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಬೇಕು. ನಾನಿಲ್ಲೊಂದು
ಚಿಕ್ಕದಾಗಿರೋ ಒಗ್ಗರಣೆಗೆ ಅಂತಾನೆ ಇಟ್ರು ಅಂತ ಏನಂತಾರೆ ಸೌಟು ಬಾಂಡ್ಲಿ ಏನೋ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರೌಂಡ್ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗಿದ ತಕ್ಷಣ ಸಾಸಿವೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಒಣಗಿರೋ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟೆ. ಇದೊಂಚೂರು ಫ್ರೈ ಆಗಿ ನೀವು ಬೇಕಾದರೆ ದೊಡ್ಡ ಬಾಣಲಿ ಇಟ್ಕೊಂಡು ಅದ್ರಲ್ಲಿ ಒಗ್ಗರಣೆ ಹಾಕಿ ಇದನ್ನೇ ಅದ್ರಲ್ಲಿ ಮಿಕ್ಸ್ ಮಾಡ್ಬೋದು. ಬಟ್ ನಾನು ಮತ್ತೆ ಆ ಬಾಣಲಿಯಿಂದ ಮತ್ತೆ ಇದಕ್ಕೆ ಹಾಕ್ಕೋಬೇಕಲ್ವ, ಅವಾಗ ಇನ್ನು ಸ್ವಲ್ಪ ವೇಸ್ಟ್ ಆಗುತ್ತೆ. ಆ ಬಾಣಲಿಗೆ ಮೆತ್ಕೊಂಡಿರೋದಕ್ಕೆ ನಾವು ಹೇಳ್ದಂಗೆ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಂಗಿಲ್ಲ. ಸೊ ಒಗ್ಗರಣೆಗೆ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟೆ. ಫೈನಲಿ ದಿಸ್ ಇಸ್ ಟೊಮೆಟೊ ಪಚಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಒಂದು ನೆನ್ಪಿಟ್ಕೊಳ್ಳಿ, ಏನಂದರೆ ಸಾಸಿವೆ ಮತ್ತು ಮೆಂತ್ಯ ನಿಮ್ಮ ಟೇಸ್ಟಿಗೆ ತಕ್ಕನಂಗೆ ಆ್ಯಡ್ ಮಾಡ್ಕೊಳ್ಳಿ. ಬಿಕಾಸ್ ಕೆಲವರಿಗೆ ಇದೇ ಮೇನ್ ಡ್ರಾಬ್ಯಾಕ್ ಆಗುತ್ತೆ. ಕೆಲವ್ರಿಗೆ ಅದು ಸ್ಮೆಲ್ ಫ್ಲೇವರ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇಷ್ಟ ಆದವ್ರು ಆ್ಯಡ್ ಮಾಡ್ಕೊಳ್ಳಿ, ಇಷ್ಟ ಆಗ್ತಿದ್ದವರು ಕಮ್ಮಿ ಮಾಡಿ. ಸೊ ಇದು ಟ್ರೈ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ಆಮೇಲೆ ಲೈಕ್ ಮಾಡಿ, ಪರವಾಗಿಲ್ಲ. ಬಟ್ ವಿಡಿಯೋನ ಮಾತ್ರ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚ್ಕೊಳ್ಳಿ ರೆಸಿಪೀಸ್ನ. ಎಂಜಾಯ್ ಮಾಡಿ. ಬಾಯ್.